ವೀಕ್ಷಕರೇ ನಮಸ್ಕಾರ. ಕಥಾಮಿತ್ರ ಚಾನೆಲ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇನ್ನೇನು ಗಣೇಶ ಚತುರ್ಥಿ ಹಬ್ಬ ಬಂದೇ ಬಿಡ್ತು. ಈ ದಿನವನ್ನ ಗಣೇಶನ ಮರುಹುಟ್ಟು ಅಥವಾ ಮರುಜೀವ ಪಡೆದ ದಿನದ ನೆನಪಿಗಾಗಿ ಆಚರಿಸಲಾಗುತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾರ್ವತಿ ದೇವಿ ಮಣ್ಣಿನಿಂದ ಗಣೇಶನನ್ನ ಸೃಷ್ಟಿಸ್ತಾಳೆ. ಆಕೆ ಸ್ನಾನಕ್ಕೆ ಹೋಗುವಾಗ ಗಣೇಶನಿಗೆ ಕಾವಲು ಕಾಯುವಂತೆಯೂ ಯಾರನ್ನು ಒಳಗಡೆ ಬಿಡಬಾರದು ಅಂತಲೂ ಆಜ್ಞೆಯನ್ನ ಮಾಡಿ ಹೋಗ್ತಾಳೆ. ಶಿವ ಎಂದಿನಂತೆ ಮನೆಗೆ ಮರಳಿದಾಗ ತನ್ನನ್ನ ತಡೆದ ಗಣಪತಿಯನ್ನ ಕಂಡು ಕೋಪಗೊಂಡು ಆತನ ತಲೆಯನ್ನ ಕತ್ತರಿಸ್ತಾನೆ. ನಂತರ ಪಾರ್ವತಿಯ ಬೇಡಿಕೆಯ ಮೇರೆಗೆ ಆನೆಯ ತಲೆಯನ್ನ ತಂದು ಗಣಪತಿಗೆ ಜೋಡಿಸಲಾಗುತ್ತೆ. ಇದು ಗಣೇಶ ಚತುರ್ಥಿಯ ಹಿಂದಿನ ಕಥೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತದ್ದು ಕೈಲಾಸಾಧಿಪತಿಯಾದಂತಹ ಶಿವನನ್ನ ತಪಸ್ಸಿನಿಂದ ಮೆಚ್ಚಿಸಿ ರಾವಣ ಆತನಿಂದ ಆತ್ಮಲಿಂಗವನ್ನ ತೆಗೆದುಕೊಂಡು ಲಂಕೆಗೆ ಹೊರಡುತ್ತಾನೆ. ಆದರೆ ದುಷ್ಟ ರಾವಣನ ಕೈಗೆ ಆತ್ಮಲಿಂಗ ಸಿಗೋದನ್ನ ತಪ್ಪಿಸಲಿಕ್ಕೆ ಗಣೇಶ ತನ್ನ ಚತುರಮತಿಯನ್ನ ಉಪಯೋಗಿಸ್ತಾನೆ. ಈ ಪುಣ್ಯ ಕಾರ್ಯ ನಡೆದಂತಹ ಪುಣ್ಯ ಕ್ಷೇತ್ರವೇ ಗೋಕರ್ಣ. ಬನ್ನಿ ಹಾಗಾದ್ರೆ ಗೋಕರ್ಣ ಪುರಾಣ ಕಥೆಯನ್ನ ಕೇಳೋಣ. ಈ ಕಥೆಯನ್ನ ಕೇಳೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ತುಂಬಾ ಜನರು ನಂಬ್ತಾರೆ. ವೀಕ್ಷಕರೇ, ಗೋಕರ್ಣ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದ ಒಂದು ಊರು. ಇದು ಗೋವಿನ ಕಿರಿಯ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಗೋಕರ್ಣ ಅನ್ನೋ ಹೆಸರು ಬಂತು. ಇದು ಮಹಾಬಲೇಶ್ವರ ದೇವಾಲಯವಲ್ಲದೆ ರಮಣೀಯ ಕಡಲ ತೀರಗಳಿಂದ ಕೂಡಿದ್ದು ದೇಶ ವಿದೇಶಗಳಿಂದ ಸಾವಿರಾರು ಯಾತ್ರಿಗಳು ಇದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಪ್ರತಿ ವರ್ಷವೂ ಕೂಡ ಈ ಪ್ರದೇಶಕ್ಕೆ ಆಗಮಿಸ್ತಾರೆ. ಇದು ಸಾವಿರಾರು ವರ್ಷಗಳಷ್ಟು, ಸುಮಾರು 6000 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನ ಹೊಂದಿದ್ದು ಇದರ ಬಗ್ಗೆ ವಾಯುಪುರಾಣ, ಸ್ಕಂದ ಪುರಾಣ ಹಾಗೂ ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ವೀಕ್ಷಕರೇ, ಹಾಗಾದ್ರೆ ಗೋಕರ್ಣ ಮಂಡಲದ ಪೌರಾಣಿಕ ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಕೈಲಾಸಾಧಿಪತಿಯಾದ ಶಿವನ ಪರಮ ಭಕ್ತನಾದ ರಾವಣನ ತಾಯಿ ಕೈಕಸಿ ಒಂದು ದಿನ ಶಿವನ ಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಸಮುದ್ರದಲ್ಲಿ ಸ್ನಾನವನ್ನ ಮಾಡಿ ಮರಳಿನ ಲಿಂಗವನ್ನ ಮಾಡಿಕೊಂಡು ಪೂಜಿಸ್ತಾ ಇರ್ತಾಳೆ. ಆಗ ಸಮುದ್ರದ ತೆರೆಗಳು ಬಂದು ಲಿಂಗವನ್ನ ಕೊಚ್ಚಿಕೊಂಡು ಹೋಗುತ್ತೆ. ಕೈಕಸಿ ದುಃಖಿಸುತ್ತಾ ರಾವಣನ ಬಳಿ ಹೋಗ್ತಾಳೆ. ಅದನ್ನು ನೋಡಿದ ರಾವಣ, ತಾಯಿ ದುಃಖಿಸಬೇಡ, ಶಿವನನ್ನ ತಪಸ್ಸಿನಿಂದ ಒಲಿಸಿಕೊಂಡು ಅವನು ಪೂಜಿಸುವಂತಹ ಪ್ರಾಣಲಿಂಗವನ್ನೇ ನಿನಗೆ ತಂದು ಕೊಡ್ತೇನೆ ಅಂತ ಸಮಾಧಾನವನ್ನ ಮಾಡ್ತಾನೆ. ಆತ ಕೈಲಾಸಕ್ಕೆ ಹೋಗ್ತಾನೆ. ಆತನಿಗೆ ತನ್ನ ಶಕ್ತಿಯ ಮೇಲೆ ಮಹಾ ನಂಬಿಕೆ ಇರುತ್ತೆ. ಆತ ತನ್ನ ತೋಳ್ಬಲದಿಂದ ಕೈಲಾಸವನ್ನ ಎತ್ತಲಿಕ್ಕೆ ಮುಂದಾಗ್ತಾನೆ. ಆಗ ಪಾರ್ವತಿ ಹೆದರಿಕೆಯಿಂದ ಶಿವನತ್ತ ನೋಡ್ತಾಳೆ. ಶಿವ ತನ್ನ ಎಡಗಾಲಿನ ಅಂಗುಷ್ಟದಿಂದ ಭೂಮಿಯನ್ನ ಒತ್ತುತ್ತಾನೆ. ರಾವಣನ ಕೈ ಪರ್ವತದ ಬುಡದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಆತ ಬಾಧೆಯಿಂದ ಶಿವನನ್ನ ಪ್ರಾರ್ಥಿಸಿದಾಗ ಶಿವ ತನ್ನ ಕಾಲನ್ನ ಎತ್ತುತ್ತಾನೆ. ರಾವಣನಿಗೆ ಅರ್ಥವಾಗುತ್ತೆ, ತನ್ನ ತೋಳ್ಬಲದಿಂದ ಈ ಕೆಲಸ ಸಾಧ್ಯ ಆಗೋದಿಲ್ಲ ಅಂತ ತಿಳಿದು ಆತ ಶಿವನನ್ನ ಕುರಿತಾಗಿ ಘೋರ ತಪಸ್ಸನ್ನ ಆಚರಿಸಲಿಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಶಿವ ಪ್ರಸನ್ನನಾಗದೆ ಹೋದಾಗ ರಾವಣ ತನ್ನ ತಲೆಯನ್ನ ಕಡಿದು ಬುರುಡೆಯನ್ನ ತಯಾರಿಸಿ ತನ್ನ ದೇಹದ ನಾಳಗಳಿಂದ ತಂತಿಯನ್ನ ಮಾಡಿಕೊಂಡು ಅದನ್ನೇ ವೀಣೆಯನ್ನಾಗಿಸಿ ಸಾಮಗಾನವನ್ನ ಹಾಡ್ತಾನೆ. ರಾವಣನ ಸಾಮಗಾನಕ್ಕೆ ಶಿವ ಪ್ರಸನ್ನನಾಗಿ ಬೇಕಾದ ವರವನ್ನ ಕೇಳು ರಾವಣ ಅಂತ ಹೇಳ್ತಾನೆ. ರಾವಣ ಶಿವನಿಗೆ ನಮಸ್ಕರಿಸಿ, ಹೇ ಶಿವನೇ, ನಿನ್ನ ಅನುಗ್ರಹದಿಂದ ನನಗೆ ಸಕಲ ಭಾಗ್ಯಗಳು ಸಿಕ್ಕಿವೆ. ದೇವತೆಗಳು ಕೂಡ ನನ್ನ ದಾಸರಾಗಿದ್ದಾರೆ. ನನ್ನ ತಾಯಿ ನಿತ್ಯವೂ ಪೂಜಿಸಲು ನಿನ್ನಿಂದ ಪ್ರಾಣಲಿಂಗವನ್ನ ಅನುಗ್ರಹಿಸು ಎಂದು ಬೇಡಿಕೊಳ್ತಾನೆ. ಶಿವ ಆತ್ಮಲಿಂಗವನ್ನ ರಾವಣಿಗೆ ಕೊಡುತ್ತಾ, ಇದನ್ನ ಪೂಜಿಸುವವರ ಸಕಲ ಇಷ್ಟಾರ್ಥಗಳೂ ಕೈಗೂಡುತ್ತೆ, ಅವರು ಈಶ್ವರನನ್ನೇ ಪಡೆಯುತ್ತಾರೆ. ಇದನ್ನ ಭೂಮಿಯಲ್ಲಿ ಎಲ್ಲಿಯೂ ಇಡದೆ ತೆಗೆದುಕೊಂಡು ಹೋಗಬೇಕು. ಭೂಮಿಯಲ್ಲಿ ಇಟ್ಟಿದ್ದಾದರೆ ಅದು ಅಲ್ಲೇ ಗಟ್ಟಿಯಾಗಿ ನಿಲ್ಲುತ್ತೆ. ಮತ್ತೆ ಅದನ್ನ ನೀನು ಪುನಃ ಎತ್ತಲು ಸಾಧ್ಯವಿಲ್ಲ ಎಂದು ತಿಳಿಸಿ ಶಿವ ಮಾಯವಾಗ್ತಾನೆ. ರಾವಣ ಹರ್ಷಿತನಾಗಿ ಶಿವನಿಗೆ ನಮಸ್ಕರಿಸಿ ಲಂಕೆಗೆ ಹೊರಡ್ತಾನೆ. ಇದೆಲ್ಲವನ್ನ ಲೋಕಸಂಚಾರಿಯಾದ ನಾರದರು ತಿಳಿದುಕೊಳ್ತಾರೆ. ಹಾಗೂ ಅವರು ದೇವಲೋಕದಲ್ಲಿ ಸುಖಾಸೀನರಾಗಿ ಕುಳಿತುಕೊಂಡಿದ್ದಂತಹ ದೇವತೆಗಳನ್ನ ಕುರಿತು, ಹೇ ದೇವತೆಗಳಿರಾ, ರಾವಣ ಅದಾಗಲೇ ಕೈಲಾಸನಾಥನನ್ನ ಒಲಿಸಿಕೊಂಡು ಆತನ ಆತ್ಮಲಿಂಗವನ್ನ ಪಡೆದು ಲಂಕೆಗೆ ಹೋಗ್ತಾ ಇದ್ದಾನೆ. ಅವನು ಲಂಕೆಯನ್ನ ಆತ್ಮಲಿಂಗದೊಡನೆ ಸೇರಿದ್ದೇ ಆದರೆ ಅದೇ ಕೈಲಾಸವಾಗುವುದರಲ್ಲಿ ಸಂಶಯವಿಲ್ಲ.
ಆಗ ರಾವಣನನ್ನ ಯಾವುದೇ ದೇವ ದಾನವರು, ರಾಕ್ಷಸ, ಯಕ್ಷ, ಕಿನ್ನರರು, ಮನುಷ್ಯರು ಜಯಿಸಲು ಸಾಧ್ಯವಾಗುವುದೇ ಇಲ್ಲ. ನೀವು ಕಾಲ ಕಳೆಯದೆ ಹೇಗಾದರೂ ಮಾಡಿ ಮಾರ್ಗಮಧ್ಯದಲ್ಲಿ ಆತನನ್ನು ತಡೆದು ಆತನ ಕೈಯಿಂದ ಪ್ರಾಣಲಿಂಗವನ್ನ ತಪ್ಪಿಸಿ ಹೇಗಾದರೂ ಭೂಮಿಯಲ್ಲಿ ಇಡುವಂತೆ ಮಾಡಿ ಪುನಃ ಆ ದುಷ್ಟನಿಗೆ ಅದು ಸಿಗದೇ ಇರುವಂತೆ ಮಾಡಿ ಅಂತ ಹೇಳ್ತಾರೆ. ಆಗ ದೇವತೆಗಳು ಏನು ಮಾಡಬೇಕು ಅಂತ ತಿಳಿಯದೆ ಮಹಾವಿಷ್ಣುವಿನ ಸ್ತೋತ್ರವನ್ನ ಮಾಡಿ ಆತನಲ್ಲಿ ಅರಿಕೆಯನ್ನ ಮಾಡಿಕೊಳ್ತಾರೆ. ವಿಷ್ಣು ಇದೇನಿದು ಹೊಸ ಸಂಕಟ ಪ್ರಾಪ್ತಿ ಆಯ್ತಲ್ಲ ಅಂತ ಚಿಂತಿಸಿ ಅದಕ್ಕೊಂದು ಪರಿಹಾರವನ್ನ ಯೋಚಿಸಿ ಗಣಪತಿಯನ್ನ ಕರೆದು, ಗಣಪತಿ, ರಾವಣ ನಿನ್ನ ತಂದೆಯಿಂದ ಆತ್ಮಲಿಂಗವನ್ನ ತೆಗೆದುಕೊಂಡು ಲಂಕೆಗೆ ಹೋಗ್ತಾ ಇದ್ದಾನೆ. ನೀನು ಹೇಗಾದರೂ ಮಾಡಿ ಆತನಿಗೆ ವಿಘ್ನವನ್ನ ಉಂಟು ಮಾಡು. ಆತನ ಕೈಯಿಂದ ಹೇಗಾದರೂ ಆತ್ಮಲಿಂಗವನ್ನ ಪಡೆದು ಅದನ್ನ ಭೂಮಿಯಲ್ಲಿ ಇಡುವಂತೆ ಮಾಡು ಅಂತ ಹೇಳಿ ಕೇಳಿಕೊಳ್ತಾನೆ. ಸಕಲ ದೇವತೆಗಳು ಕೂಡ ಭಕ್ತಿಯಿಂದ ಗಣಪತಿಯನ್ನ ಪೂಜಿಸಿ ಸ್ತೋತ್ರವನ್ನ ಮಾಡಿ ನಮ್ಮನ್ನ ಉದ್ಧರಿಸು ಅಂತ ಬೇಡಿಕೊಳ್ತಾರೆ. ಪ್ರಸನ್ನನಾದ ಗಣಪತಿ ರಾವಣನಿಗೆ ಆತ್ಮಲಿಂಗ ದಕ್ಕದೇ ಇರುವಂತೆ ಮಾಡಲಿಕ್ಕೆ ಹೊರಡುತ್ತಾನೆ. ಪಶ್ಚಿಮ ಸಮುದ್ರ ತೀರದಲ್ಲಿರುವ ಗೋಕರ್ಣದ ಸಮೀಪದಲ್ಲಿ ರಾವಣ ಬರ್ತಾ ಇರೋದನ್ನ ಕಂಡು ಗಣಪತಿ ವಟುವಿನ ರೂಪವನ್ನ ಧರಿಸಿ ಅಲ್ಲಿಗೆ ತೆರಳುತ್ತಾನೆ. ಆ ಕಾಲಕ್ಕೆ ಸರಿಯಾಗಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನ ಮರೆ ಮಾಡಿ ಅದು ಸಂಧ್ಯಾಕಾಲವೆನ್ನೋ ಎಂಬಂತಹ ಭ್ರಮೆಯನ್ನ ರಾವಣನಿಗೆ ಉಂಟು ಮಾಡ್ತಾನೆ. ರಾವಣ ಹೇಳಿ ಕೇಳಿ ಬ್ರಾಹ್ಮಣ, ಆತ ಜ್ಞಾನಿಯೂ ಕರ್ಮನಿಷ್ಠನೂ ಆದ್ದರಿಂದ ಸೂರ್ಯನು ಅಸ್ತವಾಗ್ತಾ ಇರೋದನ್ನ ನೋಡಿ ಸಂಧ್ಯಾ ವಂದನೆಯನ್ನ ಮಾಡಬೇಕು ಅಂತ ಯೋಚಿಸ್ತಾನೆ. ಆದ್ರೆ ಕೈಯಲ್ಲಿ ಆತ್ಮಲಿಂಗ ಇದೆ, ಅದನ್ನ ಭೂಮಿಯ ಮೇಲೆ ಇಡುವಂತೆ ಇಲ್ಲ. ಆದ್ರೆ ಏನು ಮಾಡಬೇಕು ಅಂತ ಆಲೋಚಿಸ್ತಾ ಇರುವಾಗ ಆತ ವಟುವೇಷಧಾರಿಯಾದ ಗಣಪತಿಯನ್ನ ನೋಡ್ತಾನೆ. ಆತ ಗಣಪತಿಯನ್ನ ಹತ್ತಿರಕ್ಕೆ ಕರೆದು, ಹೇ ಬಾಲಕ, ಈ ಲಿಂಗವನ್ನ ಸ್ವಲ್ಪ ಹೊತ್ತು ಹಿಡಿದುಕೊಂಡಿರು, ನಾನು ಸಂಧ್ಯಾ ವಂದನೆಯನ್ನ ಮುಗಿಸಿಕೊಂಡು ಬರ್ತೇನೆ. ಅಲ್ಲಿಯವರೆಗೂ ಭೂಮಿಯ ಮೇಲೆ ಇದನ್ನ ಇಡಬಾರದು, ಜೋಕೆ ಅಂತ ಹೇಳ್ತಾನೆ. ಗಣಪತಿ ಲಿಂಗವನ್ನ ತೆಗೆದುಕೊಂಡು ಹೇಳ್ತಾನೆ, ಆದ್ರೆ ಈ ಲಿಂಗ ಬಹಳ ಭಾರವಾಗಿ ಇದೆ, ನನ್ನಿಂದ ಇದನ್ನ ಬಹಳ ಹೊತ್ತು ಹಿಡಿದುಕೊಂಡು ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾನು ನಿನ್ನ 3 ಬಾರಿ ಕರೆಯುತ್ತೇನೆ, ನೀನು ಬರಬೇಕು. ನೀನೇನಾದ್ರೂ ಬರದೇ ಇದ್ದಲ್ಲಿ ಇದನ್ನ ನಾನು ಭೂಮಿಯ ಮೇಲೆ ಇಡುತ್ತೇನೆ ಅಂತ ಹೇಳ್ತಾನೆ. ರಾವಣ ಇದಕ್ಕೆ ಒಪ್ಪಿಕೊಳ್ತಾನೆ. ರಾವಣ ಸಂಧ್ಯಾವಂದನೆಯನ್ನ ಮಾಡಲಿಕ್ಕೆ ಹೊರಡ್ತಾನೆ. ರಾವಣ ಶೌಚವನ್ನ ಪೂರೈಸಿ ಕಾಲು ತೊಳಿತಾ ಇರುವಾಗ ಗಣಪತಿ ಮೊದಲನೇ ಬಾರಿ ಓ ರಾವಣ ಎಂದು ಕೂಗ್ತಾನೆ. ಅರ್ಘ್ಯವನ್ನ ಕೊಡ್ತಾ ಇರುವಾಗ 2ನೇ ಬಾರಿ ಓ ರಾವಣ ಅಂತ ಮತ್ತೆ ಕರೀತಾನೆ. ಜಪವನ್ನ ಪ್ರಾರಂಭಿಸ್ತಾ ಇರುವಾಗ 3ನೇ ಬಾರಿ ಓ ರಾವಣ ಅಂತ ಕರೆದೇ ಬಿಡ್ತಾನೆ. ರಾವಣ ಓ ಬಂದೆ ಅಂತ ಕೂಗುತ್ತಾ ಓಡಿ ಬರುವುದರ ಒಳಗಾಗಿ ಲಿಂಗವನ್ನ ಗಣಪತಿ ಭೂಮಿಯ ಮೇಲೆ ಶಿವಸ್ಮರಣೆ ಮಾಡುತ್ತಾ ಇಟ್ಟೇ ಬಿಡ್ತಾನೆ. ರಾವಣ ಸಿಟ್ಟಿನಿಂದ ಗಣಪತಿಯ ನೆತ್ತಿಯ ಮೇಲೆ ಮುಷ್ಟಿಯಿಂದ ಗುದ್ದುತ್ತಾನೆ. ಬಲಿಷ್ಠನಾದ ರಾವಣನ ಗುದ್ದಿನಿಂದ ಗಣಪತಿಯ ನೆತ್ತಿಯ ಮೇಲೆ ಒಂದು ಕುಳಿಯಾಗಿ ಹೊಟ್ಟೆ ಕುಸಿದು ಹೋಗುತ್ತೆ. ರಾವಣ ತನ್ನ ಶಕ್ತಿಯ ಗರ್ವದಿಂದ ಲಿಂಗವನ್ನ ಕೀಳಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾನೆ. ಆದರೂ ಆತನಿಗೆ ಅದನ್ನ ಕೀಳಲಿಕ್ಕೆ ಆಗೋದೇ ಇಲ್ಲ. ಆಗ ತನ್ನ ತಪಸ್ಸು ನಿಷ್ಫಲವಾದ ಸಿಟ್ಟಿಗೆ ಅಲ್ಲಿಯೇ ಬಿದ್ದ ಲಿಂಗದ ಸಂಪುಟವನ್ನ ಹಾಗೂ ಅದರ ದಾರವನ್ನ 4 ದಿಕ್ಕಿಗೆ ಬೀಸ್ತಾನೆ. ಅದೇ ಸಜ್ಜೇಶ್ವರ, ಗುಣವಂತೇಶ್ವರ, ಧಾರೇಶ್ವರ ಮತ್ತು ಮುರುಡೇಶ್ವರ ಎಂಬ ಹೆಸರಿನಿಂದ ಮುಂದೆ ಪ್ರಖ್ಯಾತವಾಗುತ್ತೆ. ಆಗ ದೇವತೆಗಳು ಮಂದಾರದ ಪುಷ್ಪವೃಷ್ಟಿಯನ್ನ ಸುರಿಸ್ತಾರೆ. ವಿಷ್ಣು ತನ್ನ ಚಕ್ರವನ್ನು ತೆಗೆದಾಗ ಸೂರ್ಯ ಮತ್ತೆ ಕಾಣಿಸಿಕೊಳ್ತಾನೆ. ಸುರರು ರಾವಣನನ್ನ ನೋಡಿ ಕಿಲಕಿಲನೆ ನಗುತ್ತಾರೆ. ರಾವಣ ನಾಚಿಕೆಯಿಂದ ಅಲ್ಲಿಂದ ಓಡಿ ಹೋಗ್ತಾನೆ. ಇವೆಲ್ಲವನ್ನ ಪರಮೇಶ್ವರ ವಾಯುವಿನಿಂದ ತಿಳಿದುಕೊಂಡು ಗೋಕರ್ಣಕ್ಕೆ ಬರ್ತಾನೆ. ತಾನು ಸ್ವಯಂ ಲಿಂಗವನ್ನ ಪೂಜಿಸ್ತಾನೆ. ಆಗ ಅಲ್ಲಿಗೆ ಬಂದ ದೇವತೆಗಳನ್ನ ಕುರಿತು ತನ್ನ ಜನ್ಮಸ್ಥಳವಾದ ಗೋಕರ್ಣದಲ್ಲಿ ಗಣಪತಿ ಲಿಂಗವನ್ನ ಸ್ಥಾಪಿಸಿದ್ರಿಂದ ಮೊದಲು ಗಣಪತಿಯನ್ನ ಪೂಜಿಸಿ ನಂತರ ಆತ್ಮಲಿಂಗವನ್ನ ಪೂಜಿಸಬೇಕು ಅಂತ ಅಪ್ಪಣೆಯನ್ನ ಮಾಡ್ತಾನೆ. ತಾನು ಇಲ್ಲಿಯೇ ವಾಸವಾಗುತ್ತೇನೆಂದು ಭಕ್ತಿಯಿಂದ ಪೂಜಿಸುವ ಭಕ್ತರ ಇಷ್ಟಾರ್ಥಗಳು ಕೈಗೂಡುವವೆಂದು ಹೇಳಿ ಶಿವ ಅಂತರ್ಧಾನನಾಗ್ತಾನೆ. ಇದಕ್ಕೆ ಭೂಕೈಲಾಸವೆಂಬ ಹೆಸರಾಗಲಿ ಎಂದು ದೇವತೆಗಳು ಹೇಳಿ ಗಣಪತಿಯನ್ನು ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸಿ ಅವರು ಕೂಡ ಅಂತರ್ಧಾನನಾಗ್ತಾರೆ. ನಂತರ ರಾವಣ ಪುನಃ ತಾಯಿಯೊಡನೆ ಗೋಕರ್ಣಕ್ಕೆ ಬಂದು ಗಣಪತಿಯನ್ನು ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸ್ತಾನೆ. ಆಗ ಶಿವ ಪ್ರತ್ಯಕ್ಷನಾಗಿ
ರಾವಣ, ನೀನು ದುಃಖಿಸಬೇಕಾದ ಅವಶ್ಯಕತೆ ಇಲ್ಲ. ನಿನ್ನಿಂದಲೇ ಲೋಕಕ್ಕೆ ಈ ಉಪಕಾರ ಆಗಬೇಕಾಗಿತ್ತು. ನೀನು ನೆಪ ಮಾತ್ರ. ನಿನ್ನಿಂದ ಲಿಂಗಕ್ಕೆ ಘಾಸಿಯಾದರೂ ಕೂಡ ನನ್ನ ಜನ್ಮಸ್ಥಳದಲ್ಲಿಯೇ ನನ್ನ ಮಗನಿಂದ ಸ್ಥಾಪಿಸಲ್ಪಟ್ಟಿದ್ದರಿಂದ ನನಗೆ ಬಹಳಷ್ಟು ಆನಂದವಾಗಿದೆ. ನಿನಗೆ ಶುಭ ಆಗಲಿ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾನೆ. ಹೀಗೆ ರಾವಣನಿಂದ ಸ್ಥಾಪಿಸಲ್ಪಟ್ಟ ಶಿವನ ಆತ್ಮಲಿಂಗವು ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಪೂರೈಸುತ್ತಾ ಗೋಕರ್ಣ ಸಿದ್ಧಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ವಾರಸ್ಯಕರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.